ನೇತ್ರ, ಈ ಥರ ನೀನು ಕಣ್ಣೀರು ಹಾಕೊಂಡು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮೊದಲು ನಡಿ ಒಳಗೆ ಹೋಗೋಣ. ನಿನ್ನ ಗಂಡಂತ ಮಾತಾಡಿ ಆಸ್ಪತ್ರೆಗೆ, ಅಲ್ಲ ನಾನು ಆಸ್ಪತ್ರೆ ಅಂತೀನಿ, ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ರಿ. ಹಾಂ ಸರಿ ಆಯಿತು, ಬಾ. ಧೈರ್ಯವಾಗಿರು, ಏನೂ ಆಗಲ್ಲ. ನಿನ್ನ ದುಡ್ಡು ಸಿಕ್ಕೇ ಸಿಗುತ್ತೆ. ಆ ಕಳ್ಳನ ಎಲ್ಲೇ ಇದ್ರೂ ಹುಡುಕ್ತಾರೆ. ಹಾಂ ಸರಿ, ಹುಡುಕ್ತಾರೆ ಇಲ್ವೋ ಯಾರಿಗೆ ಗೊತ್ತು. ನನ್ನ ಗಂಡ ಏನು ಮಾಡ್ತಿದ್ದಾನೋ ಏನೋ, ದೇವರೇ ಅಮ್ಮ. ಅಯ್ಯೋ ಅಯ್ಯೋ, ನನ್ನಂತೂ ಕೈ ಕಾಲೇ ಹಾಡ್ತಿಲ್ಲ. ಅಯ್ಯೋ ನನ್ನ ಕರ್ಮವೇ ನೋಡೇ ಗೌರಿ. ಅಲ್ಲ, ನಾನು 3 ಲಕ್ಷ ದುಡ್ಡು ಕಳ್ಕೊಂಡು ಏನು ಮಾಡೋದಪ್ಪ, ಏನು ಮಾಡೋದು ಅಂತ ಚಿಂತೆ ಮಾಡ್ಕೊಂಡು ಕಣ್ಣೀರು ಹಾಕೊಂಡು ನೋಡ್ತಿದ್ರೆ ಈ ನನ್ನ ಗಂಡ ಏನೂ ಆಗಿಲ್ಲ ಅನ್ನೋ ಥರ ಅನ್ನ ಸಾರಿ ಇಕ್ಕೊಂಡು ತಕ್ಕೊಂಡು ಮಾರಾಯ. ಹಂಗೊಂದು ಈಟಾದ್ರೂ ಚಿಂತೆ ಐತಾ? ಹಾಂ ಹೇಳು. ಏನೇತ್ರ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಹಾಂ ನಾನು ಎಲ್ಲಿಗೆ ಹೋಗ್ಲಿ. ಅಲ್ಲ, ನೀನು ಕುಕ್ಕೊಂಡಿದ್ಯಲ್ಲ, ನಿನ್ಗೆ ಏನು ಅನ್ಸಲ್ವೇ? ಹಾಂ ಏನು ಅನ್ಸಲ್ವಾ ಅಂತ? ಏನು ಅನ್ನಿಸ್ಬೇಕು? ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಅನ್ನ ಸರಿ ಇಕ್ಕಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಬಾ ಊಟ ಮಾಡು. ನೀನು ಯಾಕೆ ಕಣ್ಣೀರು ಆಗ್ತಾ ಇದೆಯಾ? ಬಿಡು. ಅಲ್ಲ ಕಣೋ ಗಿರೀಶ, ಅಲ್ಲ 3 ಲಕ್ಷ ದುಡ್ಡು ಕಳ್ಕೊಂಡು ನೀನು ಹೆಂಡತಿ ಕಣ್ಣೀರು ಆಗ್ತಾ ಇದ್ದಾಳೆ. ನೀನು ಅಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡೋದು ಬಿಟ್ಟು ಹಿಂಗೆ ಆರಾಮಾಗಿ ಕುಕ್ಕೊಂಡಿದ್ಯಲ್ಲ, ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳು? ಹಾಂ ಇನ್ನೇನೆ ಗೌರಿ, ಅಲ್ಲ ಇವನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬಿಟ್ಟು ಅಳ್ತಾನ ನಿಮ್ಮಂತಕ್ಕೆ ಬಂದ್ರೆ ಇವನು ಇನ್ನೇನು ಮಾಡ್ತಾನೆ? ಹೊಟ್ಟಸ್ಕೊಂಡು ಕಾಯ್ತಾ ಕುಕ್ಕಮಕ್ಕಾಗುತ್ತಾ? ಉಮ್ಲಿ ಬಿಡು. ಹೊಟ್ಟಸ್ತಿತ್ತು, ಅದಕ್ಕೆ ಕೊಡಮ್ಮ ಅಂದ್ರೆ ಕೊಟ್ಟಿದ್ದೀನಿ, ಉಮ್ತಾನೆ. ಓಹೋ, ಇವಳು ದುಡ್ಡು ಕಳ್ಕೊಂಬಂದವಳೆ ಅಂತ ಇವನು ಅಳ್ತಾ ಕುಕ್ಕಬೇಕಾಗಿತ್ತೇನ? ಇದ್ಯಾಕೆ ಶಾಂತಕಯ್ಯ ಹಿಂಗೆ ಹೇಳ್ತಾ ಇದ್ಯಾ? ಅಲ್ಲ, ಅವಳು ಕಳ್ಕೊಂಡಿರೋದು 3 ಲಕ್ಷ ದುಡ್ಡು ನಿಮ್ದೇನೆ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ಯಾ? ಯಾಕೆ? ಅಲ್ಲ, ದುಡ್ಡು ಹೋಗಿರೋದಕ್ಕೆ ನಿಮಗೆ ಬೇಜಾರಾಗ್ತಿಲ್ವಾ? ದುಡ್ಡು ಹೋಗಿರೋದು ನಂದಲ್ಲ ಕಣೆ ಗೌರಿ, ನಂದಲ್ಲ, ಅವಳದು ನೇತ್ರಿದು. ಅದಕ್ಕೆ ಅಲ್ಲ, ಅವಳದು ಹೋದ್ರೆ ಬೇರೆ, ನಿಂದೋದ್ರೆ ಬೇರೆನೆ. ಇದ್ಯಾಕ ಹಿಂಗಾಡ್ತಾ ಇದ್ಯಾ? ಅಲ್ಲ, ಅವಳು ಮನೆ ಕಟ್ಟಿಸ್ಬೇಕು ಅಂತ ತಾನೆ ಅವ್ರ ಅಪ್ಪರ ಮನೆಯಿಂದ ದುಡ್ಡು ಇಸ್ಕೊಂಬಂದು ಕಟ್ತಾ ಇದ್ದಾಳೆ. ಏನೋ 3 ಲಕ್ಷ ಮನೆ ಆದ್ಮೇಲೆ ಒಂದು ಸ್ವಲ್ಪ ಯತನ ತರನ ಮಂಚ ಗಿಂಚನ ಆಮೇಲೆ ಒಡವೆ ಪಡೆ ಮಾಡಿಸ್ಕೊಂಬನ ಅಂತ ಇಕ್ಕೊಂಡಿದ್ಲು. ಅದು ಕಳೆದೋಗೈತೆ, ಅದಕ್ಕೆ ನಿನಗೆ ಬೇಜಾರಾಗ್ತಿಲ್ವಾ? ಅಲ್ಲ, ಹಿಂಗೆ ಮಾತಾಡ್ತಾ ಇದೆಯಲ್ಲಕ್ಕ, ಇದು ಚೆನ್ನಾಗಿಲ್ಲಮ್ಮ. ಯಾಕೋ ನನಗೆ ನೀನು ಆಡ್ತಾ ಇರೋದು ಸರಿ ಕಾಣಿಸ್ತಾ ಇಲ್ಲ ಅಕ್ಕ. ಅವಳು ಮಾತಾಡೋದು ಸರಿಯಾಗೈತೆ ಹಂಗಾದ್ರೆ? ಅಲ್ಲ, ನಾನು ನಿನಗೆ ಜ್ಞಾನ ಇಲ್ವೇನೆ? ಸರಿಯಾಗಿ ಇಕ್ಕೊಂಡು ಹೋಗಾಗ್ತಿರ್ಲಿ. ಇವನು ಕರ್ಕೊಂಡು ಹೋಗೋದು ಬಿಟ್ಟು ಹಂಗೆ ಹೋಗಿದ್ಯಾ ಅಂತಾನ ಒಂದು ಮಾತು ಬೈದಿದ್ಕೆ ನಿನಗೆ ಇದು ಕೇಳೋ ಹಕ್ಕಿಲ್ಲ. ಇದು ನಿನ್ನ ದುಡ್ಡಲ್ಲ, ನಮ್ಮ ಅಪ್ಪನ ಮನೆಯಿಂದ ನಾನು ತಂದಿರೋ ದುಡ್ಡು, ನನ್ನ ದುಡ್ಡು. ನೀನೇನು ಮಾತಾಡಬೇಡ ಅಂತಾನ ನನ್ನ ಮೇಲೆ ಜೋರು ಮಾಡ್ತಾಳೆ ಇವಳು ನೇತ್ರಿ. ಅಯ್ಯೋ, ಏನೋ ದುಡ್ಡು ಕಳ್ದಿರೋ ಇದಾಗೆ ಸಿಟ್ನಾಗ ಹಂಗಂದೇವಳೆ. ಹೋಗ್ಲಿ ಬಿಡಕ್ಕ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಹಿಂಗಂತಿದ್ಯಾ? ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರಲಿ ಬಿಡು. ಹೌದತ್ತೆ, ಏನೋ ನೀನು ಹಂಗಂದಿದ್ಕೆ ನನಗೆ ಸಿಟ್ಟು ಬಂದ ಹಂಗಂತ ಅಂದೆ. ನನ್ನ ಕ್ಷಮಿಸ್ಬಿಡು. ನಾನು ಹಂಗೆ ಮಾತಾಡಬಾರ್ದಾಗಿತ್ತು. ನೀನು ನಮ್ಮನೆಯವಳೆ, ನಮ್ಮ ಅತ್ತೆ ಅನ್ನೋದನ್ನು ಮರ್ತು ಮಾತಾಡ್ಬಿಟ್ಟೆ. ನಮ್ಮ ಅಪ್ಪರ ಮನೆಯಿಂದ ತಂದಿರೋ ದುಡ್ಡು ಅಂತಾನ. ನನಗೆ ಕ್ಷಮಿಸ್ಬಿಡು. ಬರ್ರಿ ಹೋಗೋಣ ಬೇಗ. ಏನೋ ಹೇಳ್ತಾರಲ್ಲ ಗಾದೆನ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾನೆ. ಹಂಗೆ ಒಂದ್ಸಲ ಆಡಿದ್ಮೇಲೆ ಅದನ್ನ ವಾಪಸ್ ತಮಕ್ಕಾಗಲ್ಲ. ಗಿರೀಶ, ಇನ್ನೇನು ಮಾಡೋಕ್ಕಾಗುತ್ತೆ? ಕರ್ಕೊಂಡು ಹೋಗಪ್ಪ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ರಿ. ಸರಿಯಮ್ಮ, ಆಯಿತು. ಬರ್ರಿ ನೇತ್ರ, ಬ್ಯಾಗ್ ತಗೊಂಡು ದುಡ್ಡು ತಗೊಂಡು ಹೋಗು. ಬೇಡ ಬ್ಯಾರಮ್ಮ, ನನ್ನ ತಗೆ ಐತಿ ದುಡ್ಡು, ಬಸ್ ಚಾರ್ಜಿಗೆಲ್ಲ. ಏನು ಬ್ಯಾಗು ಬೇಡ, ಏನು ಬೇಡ, ನಾವು ಹಿಂಗೆ ಹೋಗಿ ಬರ್ತೀವಿ. ತಟ್ಟೆ ತಗೊಂಡೋಗಿ ಒಳಕಿಕ್ಕು. ಅಯ್ಯೋ, ಊಟನೇ ಮಾಡಲಿಲ್ವಲ್ಲೋ? ಹಂಗೆ ಬಿಟ್ಟಲ್ಲೋ, ಹೊಟ್ಟೆ ಹಸ್ತೈತೆ ಅಂತಿದ್ದೆ. ಉಣ್ಣ ಫಸ್ಟು. ಪರವಾಗಿಲ್ಲ ಬಿಡಮ್ಮ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದು ಅಲ್ಲಿ ಹೊರಗಡೆ ಎಲ್ಲಾದರೂ ಹೋಟ್ಲಾಗಿ ತಿಂತೀವಿ. ತಗೊಂಡೋಗಿ ಒಳಕಿಕ್ಕು. ಹುಡುಗರು ಎಲ್ಲಾದ್ರೂ ಅವ್ರನ್ನ ಹುಷಾರಾಗಿ ನೋಡ್ಕೊ. ನಾನು ನೇತ್ರನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ. ಸರಿ ಆಯ್ತು, ಹೋಗ್ರಪ್ಪ, ಜಲ್ದಿ ಬರ್ರಿ. ನೇತ್ರ ಅವಳು ಬೇಡ, ಸುಮ್ಮನಿರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರೋಣ. ಅವರು ಹುಡುಕಿ ನಮ್ಮ ದುಡ್ಡ ಇಸ್ಕೊಡ್ತಾರೆ. ಅವ್ನು ಯಾವನ್ ಕಳ್ಳನ್ನ ಹಿಡ್ದು. ನಡಿ ಹೋಗೋಣ. ಸರಿ ಆಯ್ತು, ಬರ್ರಿ. ಏನು ಚಂತಕಯ್ಯ ನೀನು? ಪಾಪ ಅವಳು ಅಳ್ತಾ ಇದ್ದಾಳೆ. ಈ ಟೈಮ್ನ ನೀನು ಹಿಂಗೆಲ್ಲ ಮಾತಾಡೋದು ಸರಿನಿ? ಅವ್ರ ಅಪ್ಪ ದುಡ್ಡು ಕೊಡೋದಕ್ಕೆ ತಾನೆ ನಿಮ್ಗೂ ಹೊಸ್ಮನೆ ಆಗ್ತಾ ಇರೋದು ನಿಮ್ದು. ಇಲ್ಲಿದ್ರೆ ಅಷ್ಟೊಂದು ನೀವು ಸಂಪಾದನೆ ಮಾಡಿ ಮನೆ ಕಟ್ಸಕ್ ಆಗ್ತಿತ್ತಾ? ಖಂಡಿತ ಆಗ್ತಿರ್ಲಿಲ್ಲ. ನೇತ್ರನ ಚೆನ್ನಾಗಿ ನೋಡ್ಕೊ. ಅವಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ಗೌರವ ಕೊಟ್ರೆ ನಾವು ಚೆನ್ನಾಗೇ ಇರ್ತೀವಿ ಕಣೆ ಗೌರಿ. ಅವಳು ದಿಮಾಕ್ ಮಾಡ್ತಾಳೆ. ನಮ್ಮ ಅಪ್ಪಯ್ಯರ ಮನೆ ಹಂಗೆ ಹಿಂಗೆ, ನಾವು ಸಾವುಕಾರರು, ನಮ್ಮ ಅಪ್ಪಯ್ಯ ದುಡ್ಡು ಕೊಟ್ಟಿರೋದು ಅಂತಾನ ಹೇಳಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ. ಅದಕ್ಕೆ ಹಂಗಂದಿದ್ದು. ಸರಿ ಆಯ್ತು ಬಿಡು, ನಾನು ಹೋಗ್ತೀನಿ. 1 ಗಂಟೆಯ ನಂತರ. ನೇತ್ರ ಅಳಬೇಡ ನೇತ್ರ, ಕಣ್ಣೀರು ಒರೆಸ್ಕೋ. ಇಲ್ಲಿಗೆ ಬಂದ್ರು ಕಣ್ಣೀರು ಹಾಕೊಂಡೆ ಬರ್ತಾ ಇದೆಯಲ್ಲ, ಕಣ್ಣೀರು ಒರೆಸ್ಕೋ. ಅಯ್ಯೋ, ಅದೆಷ್ಟು ತಡೆದ್ರು ಕಣ್ಣೀರು ನಿಲ್ತಾನೆ ಇಲ್ಲ ಕಣ್ರಿ. ನನ್ನ ಕೈಲಿ ತಡಿಯೋಕೆ ಆಗ್ತಾ ಇಲ್ಲ, ಆಗ್ತಿಲ್ಲ. ಅಯ್ಯೋ, ಕಂಟ್ರೋಲ್ ಮಾಡ್ಕೋ ಸ್ವಲ್ಪ. ಕಣ್ಣೀರು ಒರೆಸ್ಕೋ ಮೊದಲು. ನಡಿ ನಡಿ ಈಗ. ಮೇಡಮರೇ ದಯವಿಟ್ಟು ನನಗೆ ಸಹಾಯ ಮಾಡಬೇಕು. ನನ್ನ ದುಡ್ಡು ನೀವೇ ಹುಡುಕ್ ಕೊಡಬೇಕು. ಆ ಕಳ್ಳ ನೀಡ್ಕೊಡ್ಬೇಕು ಮೇಡಮರೇ. ಏನಮ್ಮ, ಏನಾಗಬೇಕಾಗಿತ್ತು? ಏನಾಯ್ತು? ಮೇಡಮ್, ನನ್ನ ಹೆಸರು ನೇತ್ರ ಅಂತ. ಅದು ನಿಮಗೆ ಗೊತ್ತಿರ್ಬೋದೇನೋ.
ಹೋಗ್ಲಿ ಬಿಡಿ, ನಿಮಗೆ ಗೊತ್ತಿರಲ್ಲ. ನನ್ನ ಹೆಸರು ನೇತ್ರ ಅಂತ, ಇವ್ರು ನನ್ನ ಗಂಡ. ನಾನು ನಿನ್ನೆ ದಿವಸ ಟೌನಿಗೆ 3 ಲಕ್ಷ ತಗೊಂಡು ಹೋದೆ, ಬಸ್ನಾಗೆ ತಗೊಂಡು ಬಂದೆ. ಅವಾಗ ಯಾವನೋ ನನ್ನ ಹಿಂದೆ ಒಬ್ಬ ಕೂತ್ಕೊಂಡು ನೋಡ್ತಿದ್ದ. ನಾನು ಅವನ್ನ ಸರಿಯಾಗಿ ನೋಡಲಿಲ್ಲ. ಒಂದ್ಸರಿ ಹಿಂಗೆ ತಿರುಗಿ ನೋಡಿದೆ, ಸುಮ್ಮನಾದೆ. ಆಮೇಲೆ ಅವನ ನನ್ನ ಇತ್ಲಾಗೆ ನೋಡ್ದೆ, ನಾನು ಸುಮ್ಮನಾದೆ. ಆಮೇಲೆ ನಾನು ಬ್ಯಾಗ್ ಹಿಡ್ಕೊಂಡು ಕೆಳಗೆ ಇಳಿತಿದ್ದಂಗೆ ನನ್ನ ಬ್ಯಾಗ್ ಕಿತ್ಕೊಂಡು ಹೊರಟೆ ಹೋದ ಮೇಡಮ್ ಅವರೇ. ಹೌದಾ? ಬ್ಯಾಗಲ್ಲಿ ಏನಿತ್ತು? ಹಾಂ, ಬ್ಯಾಗಲ್ಲಿ 3 ಲಕ್ಷ ದುಡ್ಡಿತ್ತು ಮೇಡಮ್. ಅದಕ್ಕೆ ನಮ್ಮ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ. ಇಬ್ರು ಆ ಬೈಕ್ನಾಗೆ ಹೋಗ್ಬಿಟ್ರು ಮೇಡಮ್ ಅವರೇ, ದುಡ್ಡು ಕಿತ್ಕೊಂಡು. ಹೆಂಗಾದ್ರೂ ಮಾಡಿ ಆ ಕಳ್ಳನ ಹುಡುಕಿ ನಾನು ದುಡ್ಡು ಕೊಡಿಸಿ ಮೇಡಮ್. ನಾವು ತುಂಬ ಕಷ್ಟದಲ್ಲಿದ್ದೀವಿ, ಮನೆ ಕಟ್ಟಕ್ಕೆ ಅಂತ ಇಟ್ಕೊಂಡಿರೋ ದುಡ್ಡು. ಹೌದಾ? ಎಲ್ಲಿ ಏನಾಯ್ತು? ಹಾಂ, ಅದೇ ಮೇಡಮ್ ಅವ್ರೆ, ಇಲ್ಲೇ ಟೌನಲ್ಲೇನೆ ಬಸ್ಸು ಅಲ್ಲಿ ನಿಲ್ಲಿಸಿದ್ರಾ? ನಾನು ಇಳಿದು ಸ್ವಲ್ಪ ದೂರ ಅತ್ಲಾಗ ಹೋದೆ. ಆಮೇಲೆ ಬಸ್ಸಲ್ಲಿ ಇಳಿದಿರೋರೆಲ್ಲ ಅತ್ಲಾಗ ಇತ್ಲಾಗ ಹೋದ್ರು. ಆಮೇಲೆ ನಾನು ಹಿಂದೆ ಕೂತಿರೋನು ಅವ್ನು ಹಿಂದೆ ಬಂದ, ಬ್ಯಾಗ್ ಇಟ್ಕೊಂಡು ಓಡೋದ. ಆಮೇಲೆ ಯಾರೋ ಒಂದು ಬೈಕ್ನ ನಿಂತಿದ್ದ, ಆ ಬೈಕ್ನಾಗೆ ಎತ್ಕೊಂಡು ಹೊರಟೇ ಹೋದ್ರು ಇಬ್ರು. ಹಾಂ, ಹೌದಾ? ಅವ್ರು ಯಾರು ಅಂತ ನಿಮ್ಗೆ ಏನಾದರೂ ಪರಿಚಯ ಆಯ್ತಾ? ಏನಾದರೂ ಹಿಂದೆ ಏನಾದರೂ ನೋಡಿದ್ರಾ ನೀವು? ಹಾಂ, ಇಲ್ಲ ಮೇಡಮ್, ನೋಡಿಲ್ಲ ಮೇಡಮ್ ಅವರೇ. ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ, ಕಣ್ಣೀರು ಹಸ್ಕೊಂಡು ಅಚ್ಚುಕಟ್ಟಾಗಿ ಹೇಳಿ. ಹಾಂ, ಕಣ್ಣೀರು ಹಸ್ಕೊಳ್ಳಿ ಮೊದಲು, ಏನೂ ಆಗಲ್ಲ, ನಾವಿದ್ದೀವಿ. ಸರಿ ಆಯಿತು ಮೇಡಮ್ ಅವರೇ. ಅದು ಇಬ್ರು, ಅದು ಯಾರು ಅಂತ ಗೊತ್ತಿಲ್ಲ, ನಾನು ಯಾವತ್ತೂ ನೋಡೇ ಇರಲಿಲ್ಲ. ಸರಿ, ಬೈಕಲ್ಲಿ ಹೋದ್ರು ಅಂತ ಹೇಳಿದ್ರಲ್ಲ, ಆ ಬೈಕ್ ನಂಬರ್ ಏನಾದರೂ ನೋಡಿದ್ರಾ? ಯಾವ ಬೈಕ್ ಅದು? ಇಲ್ಲ ಮೇಡಮ್ ಅವರೇ, ಬೈಕ್ ನಂಬರು ನನಗೆ ಅವಾಗ ಗಾಬರಿಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಹಳ್ಳಿ ಅಳ್ತಾ ಕೂತ್ಕೊಬಿಟ್ಟೆ. ಅವರು ಸ್ಪೀಡಾಗಿ ಹೊರಟು ಹೋಗ್ಬಿಟ್ರು. ಗಾಡಿ ನಂಬರು ನನಗೆ ನೋಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮತ್ತೆ ಇನ್ನೇನಾದರೂ ಅಬ್ಸರ್ವ್ ಮಾಡಿದ್ರಾ? ಹಾಂ, ಯಾವ ಗಾಡಿ ಅದು? ಇಲ್ಲ ಮೇಡಮ್, ಯಾವ ಗಾಡಿ ಅಂತಲೂ ಗೊತ್ತಿಲ್ಲ. ಹೋಗ್ಲಿ, ಯಾವ ಕಡೆಗೆ ಹೋದ್ರು ಅಂತನಾದ್ರೂ ನೋಡಿದ್ರಾ ನೀವು? ಹಾಂ, ಇಲ್ಲ ಮೇಡಮ್, ನನಗೇನು ಗೊತ್ತಿಲ್ಲ. ಅವಾಗ ನನಗೊಂಥರ ಭಯ ಆಗಿ ಗಾಬರಿ ಆಗಿ ನನಗೇನು ಅಂತಲೂ ಗೊತ್ತಾಗಲಿಲ್ಲ. ಅದು ಎತ್ತ ಕಡೆಗೆ ಹೋದ್ರು, ಯಾರು ಅವರು, ಯಾವ ಗಾಡಿನ ನಂಬರ್ ಏನೋ ಒಂದು ಗೊತ್ತಿಲ್ಲ ಮೇಡಮ್ ಅವರೇ. ಹಿಂಗಾದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ಲ. ಏನೂ ನೋಡಿಲ್ಲ, ಗಾಡಿ ನಂಬರು ನೋಡ್ಕೊಂಡಿಲ್ಲ, ಅವ್ರು ಯಾರು ಅಂತಲೂ ಗುರ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ಹೋಗ್ಲಿ, ಅವ್ರು ಯಾರು ಅಂತನ ಕಂಡುಹಿಡಿತೀರಾ? ಅವನ ಮುಖನ ಸರಿಯಾಗಿ ನೋಡ್ಕೊಂಡಿದ್ರಾ? ಮುಖ ಒಂದು ಈಟಿಟ್ಟು ನೆನಪೈತೆ ಮೇಡಮ್ ಅವರೇ, ಆದರೆ ಸ್ಫೂರ್ತಿ ಸರಿಯಾಗಿ ನಾನು ನೋಡಲಿಲ್ಲ. ಬಿಡು, ಯಾರೋ ಅಂತ ಸುಮ್ಮನಾದೆ. ನಾನು ಸರಿಯಾಗಿ ನೋಡಲೂ ಇಲ್ಲ ಅವ್ನ ಮುಖನ, ಸುಮ್ಮನಾದೆ ಬಸ್ಸಲ್ಲಿ ಕುಂತಾಗ. ಆದರೆ ಹೊರಗಡೆ ಆನಂದ್ ಮಗನೇ ಓದ್ಕೊಂಡು ಹೋಗ್ತಾನೆ ಅಂತ ಗೊತ್ತಾಗಲಿಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ, ಮುಖ ಗುರ್ತು ಸಿಗಲ್ಲ. ಹಾಂ, ಯಾವ ಗಾಡಿ ಅಂತ ಗೊತ್ತಿಲ್ಲ, ಗಾಡಿ ನಂಬರ್ ಗೊತ್ತಿಲ್ಲ. ಏನಮ್ಮ ಹಿಂಗಾದ್ರೆ ನಾವು ಹೆಂಗೆ ಅಂತ ಕಂಡುಹಿಡಿಯೋದು ಕಳ್ಳರನ್ನ? ಹಾಂ, ತುಂಬ ಜನ ಇರ್ತಾರೆ. ಸರಿ ಆಯಿತು ಬಿಡಿ, ನೋಡೋಣ, ವಿಚಾರಿಸ್ತೀನಿ. ಅಯ್ಯೋ ಮೇಡಮ್ ಅವರೇ, ಹಂಗೆ ಹೇಳ್ಬೇಡ್ರಿ. ಕಷ್ಟಪಟ್ಟು ದುಡ್ಡಿದ್ದು ಇಟ್ಕೊಂಡಿರೋ ದುಡ್ಡದು, ದಯವಿಟ್ಟು ಹುಡುಕೊಡಿ. ಹಾಂ, ಹೌದು ಮೇಡಮ್ ಅವರೇ, ಈ ವಿಷಯ ನಮ್ಮ ಅಮ್ಮಗೂ ಅಪ್ಪಗೂ ಗೊತ್ತಾದರೆ ನಾನು ಹೆಂಗೆ ಬೈತಾರೋ ಏನೋ ಗೊತ್ತಿಲ್ಲ. ಅವ್ರು ನನಗೆ ಮನೆ ಕಟ್ಟಕ್ಕೆ ಅಂತ ಕೊಟ್ಟಿರೋ ದುಡ್ಡು ಅದು. ಸರಿ ಆಯ್ತು ಬಿಡಿ, ನಾವೀಗ ಕಂಪ್ಲೇಂಟ್ ಬರ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ. ನೀವಿನ್ನ ಹೊರಡಿ. ಯಾವ ಊರಂದ್ರಿ ನಿಮ್ಮದು? ನಮ್ಮದು ಸೋಮನಹಳ್ಳಿ. ಹೌದಾ, ಸರಿ ಆಯ್ತು ಬಿಡಿ. ಹಾಂ, ಕಳ್ಳ ಹೆಂಗಿದ್ದ ಅಂತನಾದ್ರೂ ಗೊತ್ತಾ? ಅವನು ಯಾವ ಕಲರ್ ಇದ್ದ, ಕಪ್ಪಗಿದ್ನ, ಬೆಳ್ಳಗಿದ್ನ, ಯಾವ ಬಟ್ಟೆ ಹಾಕಿದ್ದ, ಅದನ್ನಾದ್ರೂ ನೋಡ್ಕೊಂಡಿದ್ದೇನಮ್ಮ? ಅವನು ಮಗುಕ್ಕೆ ಯಾತೋ ಒಂದು ಟವಲ್ ಅಂತದ್ದು ಹಾಕ್ಕೊಂಡಿದ್ದ, ಹಿಂಗೆ ಮುಚ್ಕೊಂಬನು ಮೂಗು ಬಾಯಿ ಎಲ್ಲನ. ಅವನು ಒಂದು ಮಪ್ಳರ್ ಇಟ್ಕೊಂಡಿದ್ದ ಮೇಡಮ್ ಅವರೇ, ಬಿಳೇದು ಅಂಗಿ ಇಕ್ಕೊಂಡಿದ್ದ. ಸರಿ ಸರಿ ಆಯಿತು, ಹೊರಡಿ ನೀವಿನ್ನ. ಮೇಡಮ್ ಅವರೇ, ದಯವಿಟ್ಟು ಹೆಂಗಾದ್ರೂ ಮಾಡಿ ಅವನ್ನ ಹುಡುಕಿ ನಾನು ದುಡ್ಡು ಕೊಡಿಸಿ ಮೇಡಮ್ ಅವರೇ, ದುಡ್ಡು ಕೊಡಿಸಿ. ನಿಮ್ಮನ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ, ನೀವೇ ನನ್ನ ಕಾಪಾಡಬೇಕು. ಹಾಂ, ನೀವೇ ಕಾಪಾಡಬೇಕು ಮೇಡಮ್ ಅವರೇ. ಮೇಡಮ್ಮ, ನಾವು ದೇವರಲ್ಲ, ನಾವು ಮನುಷ್ಯ ನಿನ್ನಂಗೆನೆ. ಏನಂದರೆ ನಾವು ಪೊಲೀಸ್ ಆಗಿದ್ದೀವಿ, ಈ ಕಳ್ಳರು ಹಿಡಿಯೋದು ನಮ್ಮ ಡ್ಯೂಟಿ. ಆ ಡ್ಯೂಟಿನ ನಾವು ಸರಿಯಾಗಿ ಮಾಡ್ತೀವಿ. ನೀನು ನಮ್ಮನ್ನೆಲ್ಲ ದೇವ್ರಿಗೆಲ್ಲ ಹೋಲಿಸ್ಬೇಡ. ಹಾಂ, ಸರಿ, ನೀನು ಅಳ್ಬೇಡ, ಓಡಮ್ಮ ನೀನು. ಇಲ್ಲ ಮೇಡಮ್ ಅವರೇ, ನನ್ನ ಪಾಲಿಗೆ ಆ ಕಳ್ಳನೇನಾದರೂ ಹಿಡಿದು ನಾನು ದುಡ್ಡು ಕೊಡಿಸಿದ್ರೆ ನೀವೇ ದೇವರಾಗ್ತೀರಾ. ನಿಮ್ಮ ಫೋಟೋ ಇಕ್ಕೊಂಡು ನಮ್ಮ ಮನೆಗೆ ದಿನ ಪೂಜೆ ಮಾಡ್ತೀನಿ ಮೇಡಮ್ ಅವರೇ, ದಯವಿಟ್ಟು ಹುಡುಕೊಡಿ. ಅಮ್ಮ, ಮನುಷ್ಯ ಫೋಟೋಕ್ಕೆ ಪೂಜೆ ಮಾಡೋದು ಸತ್ತಾಗ ಮಾತ್ರ. ಹಾಂ, ನಾನಿನ್ನೂ ಬದುಕಿದ್ದೀನಿ, ನನ್ನೇ ಸಾಯಿಸ್ಬಿಡ್ತೀಯಾ? ಸಾಯಿಸ್ಬಿಟ್ಟು ಪೂಜೆ ಮಾಡ್ತೀಯಾ? ಹಾಂ, ಏನಮ್ಮ ನೀನು, ಹೋಗು ಸುಮ್ಮನೆ. ಹಂಗಲ್ಲ ಮೇಡಮ್ ಅವರೇ, ನಮ್ಮ ಪಾಲಿಗೆ ನೀವೇ ದೇವರಾಗ್ತೀರಾ ಅವಾಗ ಅಂತಾನ. ಆದಷ್ಟು ಬೇಗ ಕಳ್ಳನ ಹುಡುಕಿ. ಅವ್ರು ಹುಡುಕ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾನೆ, ಬಾ ಸಾಕು, ಹೋಗೋಣ. ಆಯಿತು, ನಡೀರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.